ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನೆ ಕೆಲಸದವಳ ಮೇಲೆ ಅತ್ಯಾಚಾರ ಎಸಗಿ ಜೈಲು ಪಾಲಾಗಿರುವ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿಂದ ಹೊರಗೆ ಬರ್ತಾರಾ? ಇಡೀ ಪ್ರಕರಣದಿಂದ ಪ್ರಜ್ವಲ್ ರೇವಣ್ಣ ಹೊರಗೆ ಬರ್ತಾರಾ? ಹಾಗಾದ್ರೆ ಈ ಪ್ರಶ್ನೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರು ಮಾತನಾಡಿದ್ದಾರೆ. ಏನಂತ? ಈ ಪ್ರಕರಣದಲ್ಲಿ ಕೆಲವು ಲೋಪದೋಷ ಕಂಡು ಬಂದಿವೆ, ಹೀಗಾಗಿ ಪ್ರಜ್ವಲ್ ಹೊರಬರೋದಕ್ಕೆ ಸಾಧ್ಯ ಅಂತ ದೇವರಾಜೇಗೌಡ ಹೇಳಿಕೆ ಕೊಟ್ಟಿರೋದು. ಪ್ರಜ್ವಲ್ ರೇವಣ್ಣಗೆ ಇವತ್ತು ಬೇಲ್ ಕೊಡುತ್ತಾ ಕೋರ್ಟ್ ಅನ್ನೋ ಪ್ರಶ್ನೆ. ಮಧ್ಯಾಹ್ನ 2:30 ಹೈಕೋರ್ಟ್ನಲ್ಲಿ ಒಂದು ವಿಚಾರಣೆ ಇದೆ. ಹೀಗಾಗಿ ದೇವರಾಜೇಗೌಡರು ಇಂಥದ್ದೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಸ್ಥಳ ನ್ಯಾಯಾಲಯ ನೀಡಿದಂಥ ಅಂದರೆ ವಿಚಾರಣಾ ನ್ಯಾಯಾಲಯ ನೀಡಿದಂಥ ತೀರ್ಪು ಕೆಲವು ತಾಂತ್ರಿಕ ದೋಷಗಳು ಮತ್ತು ಸಾಕ್ಷಿಗಳ ವಿಚಾರಣೆಯ ಕೆಲವು ಸನ್ನಿವೇಶಗಳನ್ನು ಅವಲೋಕನ ಮಾಡಿದಾಗ ಕೆಲವು ಲೋಪದೋಷಗಳು ಕಂಡುಬಂದಿರೋದು ಸ್ಪಷ್ಟವಾಗಿದೆ. ಅದನ್ನೇ ಅಸ್ತ್ರವಾಗಿಟ್ಟುಕೊಂಡಂಥ ಪ್ರಜ್ವಲ್ ರೇವಣ್ಣನ ವಕೀಲರು ಅದರ ಮೇಲೆ ಸುದೀರ್ಘವಾದ ವಾದವನ್ನು ಮಂಡಿಸಿರೋದು ಕೂಡ ನಾವು ಕಣ್ಣಾರೆ ನೋಡಿದ್ದೀವಿ. ಅದೇ ರೀತಿ ಕೆಲವು ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಮೇಲೆ ಇರುವಂಥ ಕೆಲವು ಪ್ರಕರಣಗಳಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅವರು ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂದರೆ ಇಲ್ಲಿ ವಿಚಾರಣಾ ನ್ಯಾಯಾಲಯ ಈಗಾಗಲೇ ಒಂದು ಪ್ರಕರಣದಲ್ಲಿ ಆತನಿಗೆ ಜೀವಿತಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಇಲ್ಲಿ. ಸೊ ಹಾಗಾಗಿ ಆ ನ್ಯಾಯಾಲಯದಲ್ಲಿ ನಮಗೆ ತೀರ್ಪು ಸಿಗುವುದು ಭಾಳ ಕಷ್ಟ ಅನ್ನೋ ಒಂದು ಭಾವನೆಗೋಸ್ಕರ ಈಗಾಗಲೇ ಸುಪ್ರೀಂ ಕೋರ್ಟಿನ ಕದವನ್ನು ಕೂಡ ತೊಟ್ಟಿದ್ದಾರೆ ಅವರು.